ನಮಸ್ತೆ, ನಾನಿವತ್ತು ವೆಜಿಟೇಬಲ್ಸ್ ಸಾಗು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಾಲಿಫ್ಲವರ್, ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಹಸಿ ಬಟಾಣಿ, ಆಲೂಗಡ್ಡೆ. ಇದು ರುಬ್ಕೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಎಳ್ಳು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಗೋಡಂಬಿ, ಮೆಣಸಿನಕಾಳು, ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಹಸಿ ಕೊಬ್ಬರಿ, ಟೊಮೆಟೊ, ಈರುಳ್ಳಿ, ಅರಿಶಿನ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಿಗೆ, ಸಾಸಿವೆ, ಉಪ್ಪು, ಎಣ್ಣೆ ಹಾಕೊಂಡ್ಬಿಡಿ. ಕೊಬ್ಬರಿ ಬಿಟ್ಟು ಬಾಕಿ ಎಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ಮೊದಲಿಗೆ ನಾನು ಈರುಳ್ಳಿ ಹಾಕೊಂಡ್ಬಿಡ್ತೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ಮೆಣಸಿನಕಾಯಿ ಎಲ್ಲ ಹಾಕೊಂಡ್ಬಿಡ್ತೀನಿ. ನಾನು ಬೆಳ್ಳುಳ್ಳಿ ಕೂಡ ಹಾಕೋತಾ ಇರ್ತೀನಿ. ಟೊಮೆಟೊ, ಕರಿಬೇವಿನ ಸೊಪ್ಪು, ಗೋಡಂಬಿ, ಸ್ವಲ್ಪ ಕೆಂಪಗಾಗುತ್ತದೆ ನೋಡಿ. ಇದು ತಣ್ಣಗಾಗುತ್ತೆ ತಗೊಂಡ್ಬಿಡಿ. ನಾನು ಡೈರೆಕ್ಟ್ ಮಿಕ್ಸಿಯಲ್ಲೇ ಹಾಕೊಂಡಿದ್ದೀನಿ. ತಣ್ಣಗಾಗುತ್ತೆ ಇದರಲ್ಲೇ ಬಿಡ್ತೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಗ್ರೀನ್ ಕಲರ್ ಬೇಕಂದರೆ ನಾನು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ನಾನು ಸ್ವಲ್ಪ ಗಡಿಬಿಡಿಯಲ್ಲೇ ಮಾಡ್ತಾ ಇದ್ದೀನಿ ಇದನ್ನು. ನನ್ನ ಮಗಳದು ಸ್ಕೂಲಲ್ಲಿ PTM ಇತ್ತು, ಹೋಗಬೇಕಿತ್ತು. ಇದಕ್ಕೆ ನಾನು ಹಸಿ ಕೊಬ್ಬರಿ, ಧನಿಯಾ ಪೌಡರ್ ಹಾಕೊಂಡು ಮಿಕ್ಸರ್ ಮಾಡ್ಕೋಬೇಕು. ತಣ್ಣಗಾಗಲಿದೆ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡಿ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ ಕೂಡ ಹಾಕೊಳ್ಳಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಫ್ರೈ ಮಾಡ್ತೀವಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಎಲ್ಲ ತರಕಾರಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಸ್ವಲ್ಪ ಮೆತ್ತಗಾಗಬೇಕು, ಆ ಥರ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಕಾಲಿಫ್ಲವರ್ ಹಾಕ್ತಾ ಇದ್ದೀನಿ. ಕಾಲಿಫ್ಲವರನ್ನು ನಾನು ಹುಳ ಇರುತ್ತೆ ಅಂತ ಹೇಳಿ ಒಂದು ಕುದಿನ ಕುದಿಸ್ಕೊಂಡು ಹಾಕ್ತಾ ಇದ್ದೀನಿ. ಕಾಲಿಫ್ಲವರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಅರಿಶಿನ ಪೌಡರ್, ಇದಕ್ಕೆ ನೀವು ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರ್, ಉಪ್ಪು ಅವೆಲ್ಲ ಹಾಕಿದ್ದೀನಿ. ಇದನ್ನ ನುಣ್ಣಗೆ ರುಬ್ಕೊಂಬಿಡಿ. ನೋಡಿ, ಈ ಥರ ನಿಮಗೆ ಪೇಸ್ಟ್ ಬರಬೇಕಿದು. ಇದಕ್ಕೆ ನೀವು ವೆಜಿಟೇಬಲ್ಗೆ ಹಾಕೊಂಡ್ಬಿಡಿ. ನೋಡ್ಕೊಂಡು ಹಾಕೊಳ್ಳಿ. ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ತುಂಬ ಜಾಸ್ತಿ ಹಾಕೋಬಿಡಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ತುಂಬ ಹೊತ್ತು ಏನು ಫ್ರೈ ಮಾಡ್ಕೋದು ಬೇಡ. ಮುಂಚೆನೇ ನೀವು ಎಲ್ಲನೂ ಮಸಾಲೆನ ಫ್ರೈ ಮಾಡ್ಕೊಂಡೇ ಮಿಕ್ಸಿಗೆ ಹಾಕೊಂಡಿರ್ತೀರ. ನಂತರ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕೊಂಡ್ಬಿಡಿ. ಗ್ರೇವಿ ತುಂಬ ಗಟ್ಟಿನೂ ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮ್ ಇರಲಿ. ನೀವು ನೋಡಿಕೊಂಡು ನೀರು ಹಾಕೊಳ್ಳಿ. ಉಪ್ಪು ಕಡಿಮೆ ಇದೆ, ಉಪ್ಪು ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಗರಂ ಮಸಾಲ ಹಾಕೊಂಡ್ಬಿಡ್ತೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದಕ್ಕೆ ನಾನು ಇನ್ನು ಖಾರ ಮಾತ್ರ ಹಾಕಬೇಕು. ಖಾರ ಇನ್ನೂ ಹಾಕಿಲ್ಲ. ಸ್ವಲ್ಪ ತೆಗೆದಿಟ್ಟು ಆಮೇಲೆ ಖಾರ ಹಾಕೊಂಡ್ಬಿಡ್ತೀನಿ. ಇದು ಖಾರ ಇಲ್ಲಿಟ್ಟು ಸ್ವಲ್ಪ ತಗೊಂಡ್ಬಿಡ್ತೀನಿ. ನನ್ನ ಮಗಳಿಗೆ ಈಗ ಸ್ವಲ್ಪ ಚಿಲ್ಲಿ ಪೌಡರ್ ನೋಡಿ ಹಾಕೊಂಡ್ಬಿಡಿ. ನಿಮಗೆ ಎಷ್ಟು ಇಷ್ಟ ಆಗುತ್ತೆ. ಮೀಡಿಯಮ್ ಹಾಕಿದ್ದೀನಿ. ಇದು ರೆಡಿಯಾಗಿದೆ ನೋಡಿ. ಈಗ ವೆಜಿಟೇಬಲ್ಸ್ ಸಾಗು ರೆಡಿಯಾಗಿದೆ. ಇದನ್ನು ನೀವು ಪೂರಿ, ಚಪಾತಿ, ದೋಸೆ ಇಂದಿಗೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ.